ಪ್ರಧಾನಿ ಮೋದಿಯ ಮಹತ್ವಾಕಾಂಕ್ಷಿ ಯೋಜನೆಗೆ ಕನ್ನ ಜಲಜೀವನ್ ಮಿಷನ್ ಯೋಜನೆ ಹೆಸರಲ್ಲಿ ಲೂಟಿ ಹೊಡೆಯಲಾಗ್ತಾ ಇದೆ. ಕಾಮಗಾರಿ ಪೂರ್ಣಗೊಳ್ಳದೆ ಕೋಟಿ ಕೋಟಿ ಲೂಟಿ ಆಗ್ತಾ ಇದೆ. ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ನಡೆದಂತ ಅವ್ಯವಹಾರ ಇದು. ಪ್ರಧಾನಿ ಮೋದಿಯ ಮಹತ್ವಾಕಾಂಕ್ಷಿಯ ಯೋಜನೆ, ಈ ಯೋಜನೆಗೆ ಕನ್ನ ಹಾಕ್ತಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ. 1500 ಮನೆಗಳಿಗೆ ಕುಡಿಯೋ ನೀರು ಕಲ್ಪಿಸೋ ಯೋಜನೆ ಇದು. ಸುಮಾರು 4 ಕೋಟಿ 11 ಲಕ್ಷ ರೂಪಾಯಿ ವೆಚ್ಚದ ಜೆಜೆಎಂ ಕಾಮಗಾರಿ. 1500 ಮನೆ ಪೈಕಿ 1259 ಮನೆಗೆ ನೀರು ಸಂಪರ್ಕ ಕೊಟ್ಟಿದ್ದೀವಿ ಅನ್ನೋ ವರದಿಯನ್ನ ಕೊಟ್ಟಿದ್ದಾರೆ. ಆದರೆ ಕೇವಲ 529 ಮನೆಗಳಿಗೆ ಮಾತ್ರ ನೀರಿನ ಸಂಪರ್ಕ ಕೊಟ್ಟಿರೋದು. ಕಾಮಗಾರಿ ಮಾಡದೆ ಹೆಚ್ಚುವರಿ 1 ಕೋಟಿ 90 ಲಕ್ಷ ರೂಪಾಯಿ ಗುಳುಂ ಮಾಡಿದ್ದಾರೆ. ಜಲಜೀವನ್ ಯೋಜನೆಯಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ನೀರಿನ ದಾಹ ನೀಗಿಸಬೇಕಾದ ಅಧಿಕಾರಿಗಳೇ ಕೋಟಿ ಕೋಟಿ ಹಣವನ್ನ ಲೂಟಿ ಕೊಡುತ್ತಿದ್ದಾರೆ. ಕಾಂಟ್ರಾಕ್ಟರ್ ಸೇರಿದಂತೆ 6 ಮಂದಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಯಾದಗಿರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ನಡೆದಂತ ಅವ್ಯವಹಾರ ಇದು. ಪ್ರಧಾನಿಯ ಮಹತ್ವಾಕಾಂಕ್ಷಿಯ ಯೋಜನೆ, ಆ ಯೋಜನೆಯ ಕಾಮಗಾರಿಯಲ್ಲೇ ಲೂಟಿ ಕೊಡ್ತಿದ್ದಾರೆ. ಕೋಟಿ ಕೋಟಿ ಲೂಟಿ ಕೊಡ್ತಿರೋ ಕತೆ ಇದು. 1500 ಮನೆಗಳಿಗೆ ಕುಡಿಯೋ ನೀರು ಕಲ್ಪಿಸೋ ಈ ಯೋಜನೆಯಲ್ಲಿ ವರದಿ ಕೊಟ್ಟಿರೋದು 1259 ಮನೆಗೆ ನೀರು ಸಂಪರ್ಕ ಕೊಟ್ಟಿದ್ದೀವಿ ಅಂತ. ಆದ್ರೆ ಕೆಲಸ ಆಗಿರೋದು ಮಾತ್ರ 529 ಮನೆಗಳಿಗೆ. ಉಳಿದ ಕೋಟಿ ಕೋಟಿ ಹಣ ಗುಳುಮಾಗಿದೆ. ಜಲ್ ಜೀವನ್ ಮಿಷನ್ ಭಾರತ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೋಸ್ಕರ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಸುಮಾರು 700 ಕಾಮಗಾರಿ ನಡ್ತಾ ಇವೆ. ಆ ಕಾಮಗಾರಿ ಸಂಬಂಧಪಟ್ಟ ಬಹಳಷ್ಟು ಕಂಪ್ಲೇಂಟ್ಸು, ಸಮಸ್ಯೆಗಳು ನನ್ನ ಗಮನದಲ್ಲಿ ಬಂತು. ನಾನು ಕೂಡ ಸುಮಾರು 80 to 100 ವರ್ಕ್ಸ್ ಸ್ವಂತ ವಿಸಿಟ್ ಮಾಡಿದೆ. ಮತ್ತು ನನಗೆ ಕೂಡ ಗುಣಮಟ್ಟ ಕೆಲವೊಂದು ಇಶ್ಯೂಸ್ ಗ್ರಾಮ ಸ್ತರದಲ್ಲಿ ಸಿಕ್ಕಿದೆ. ಭಾಳ ಸತಿ ಇಂಜಿನಿಯರ್ಸ್ಗೆ ನಾನು ನೋಟಿಸ್ ಕೊಟ್ಟು ರೆಕ್ಟಿಫಿಕೇಷನ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದೆ. ಈ ಪರ್ಟಿಕ್ಯುಲರ್ ನಾಯ್ಕಲ್ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅಲ್ಲಿ ಕೂಡ ನಮಗೆ ಕೆಲವೊಂದು ಸಂಘ ಸಂಘಟನೆಗಳಿಂದ, ಗ್ರಾಮ ಸ್ತರ ಪಬ್ಲಿಕ್ಕಿಂದ ಕಂಪ್ಲೇಂಟ್ಸ್ ಕೆಲವೊಂದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಮನೆ ಮನೆಗೆ ನಲ್ಲಿ ನೀರು ಎಂಬ ಒಂದು ಮಹತ್ವಾಕಾಂಕ್ಷೆ ಉದ್ದೇಶದೊಂದಿಗೆ ಈಗ ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು. ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಯೋಜನೆಯಡಿ ಭಾರಿ ಅವ್ಯವಹಾರ ನಡೆದಿರ್ತಕ್ಕಂಥದ್ದು. ಜಲ ಜೀವನ್ ಮಿಷನ್ ಯೋಜನೆಯನ್ನು ಸ್ವತಃ ಅಧಿಕಾರಿಗಳೇ ಹಳ್ಳ ಹಿಡಿಸಿರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ಈಗ ಅವ್ಯವಹಾರ ಮಾಡಿರ್ತಕ್ಕಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಅವ್ಯವಹಾರ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀವಿ. ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ನಾಯ್ಕಲ್ ಗ್ರಾಮದಲ್ಲಿ ಸುಮಾರು 1500 ಮನೆಗಳಿಗೆ ಕುಡಿಯುವ ನೀರಿನ ಒಂದು ಸಂಪರ್ಕವನ್ನು ಕಲ್ಪಿಸುವ ಒಂದು ನಿಟ್ಟಿನಲ್ಲಿ ಅಂದ್ರೆ ಸುಮಾರು 4 ಕೋಟಿ 11 ಲಕ್ಷ ರೂಪಾಯಿ ಒಂದು ಕಾಮಗಾರಿ ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಆದ್ರೆ ಈ ಒಂದು ಕಾಮಗಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಅವ್ಯವಹಾರ ನಡೆದಿರ್ತಕ್ಕಂಥದ್ದು. ಅಂದ್ರೆ ಕೇವಲ ಅಂದ್ರೆ ವಾಸ್ತವದಲ್ಲಿ 529 ಮನೆಗಳಿಗೆ ನಲ್ಲಿಯನ್ನು ಕೂಡಿಸಿದ್ರೆ ಇಲ್ಲಿ ಅಧಿಕಾರಿಗಳ ಒಂದು ವರದಿ ಪ್ರಕಾರ ಸುಮಾರು 1257 ಮನೆಗಳಿಗೆ ನೀರಿನ ಸಂಪರ್ಕವನ್ನು ನೀಡಲಾಗಿದೆ ಅಂತೇಳಿ ಸುಳ್ಳು ದಾಖಲೆಗಳನ್ನು ತೋರಿಸಿ ಸುಮಾರು 3 ಕೋಟಿ 30 ಲಕ್ಷ ರೂಪಾಯಿ ಅಂದ್ರೆ 82% ಈಗಾಗಲೇ ಈ ಒಂದು ಗುತ್ತಿಗೆದಾರರು ಜೊತೆಗೆ ಅಧಿಕಾರಿಗಳು ಸೇರಿದಂತೆ ಸುಳ್ಳು ದಾಖಲೆಗಳನ್ನು ನೀಡಿ ಈ ರೀತಿಯಾಗಿರ್ತಕ್ಕಂಥ ಗೋಲ್ಮಾಲ್ ಮಾಡಿ 3 ಕೋಟಿ 30 ಲಕ್ಷ ರೂಪಾಯಿಯನ್ನು ಈಗಾಗಲೇ ಪಾವತಿ ಮಾಡಿಕೊಂಡಿರ್ತಕ್ಕಂಥ. ಇದರಿಂದಾಗಿ ಏನು ನಾಯ್ಕಲ್ ಗ್ರಾಮದಲ್ಲಿ ಯಾವುದೇ ಏರಿಯಾಕ್ಕೆ ಹೋದ್ರೂ ಕೂಡ ಕೇವಲ ಅಲ್ಲಿ ನೀರು ಬರ್ತಾ ಇಲ್ಲ ಯಾವುದೇ ರೀತಿಯಿಂದ. 1 ಕೋಟಿ 90 ಲಕ್ಷ ರೂಪಾಯಿಯನ್ನು ಈಗಾಗಲೇ ಅಧಿಕಾರಿಗಳು ಹಾಗೂ ಕೆಲವು ಗುತ್ತಿಗೆದಾರರು ಸೇರಿಕೊಂಡು ಈ ರೀತಿಯಾಗಿ ಅವ್ಯವಹಾರ ಮಾಡಿರ್ತಕ್ಕಂಥದ್ದು. ಈ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಏನು RWS ಅಧಿಕಾರಿಗಳು ಸೇರಿದಂತೆ ಗುತ್ತಿಗೆದಾರರ ವಿರುದ್ಧ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. RWS ಡಬಲಿ ಆನಂದ್ AEE ಬನ್ನಪ್ಪ ಸೇರಿದಂತೆ ಒಂದು 5 ಜನರ ವಿರುದ್ಧ ಯಾದಗಿರಿ ನಗರ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಒಬ್ಬ ಅಧಿಕಾರಿ ಅಂದ್ರೆ ಜನರಿಗೆ ಒಂದು ಒಳ್ಳೆ ರೀತಿಯ ನೀರನ್ನು ಕೂಡ ಒದಗಿಸಬೇಕಾಗಿದೆ. ಆದ್ರೆ ಅಧಿಕಾರಿಗಳೇ ಸ್ವತಃ ಈ ಅವ್ಯವಹಾರದಲ್ಲಿ ಭಾಗಿಯಾಗಿ ಜನರ ಒಂದು ನೀರು ಕುಡಿತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹಳ್ಳ ಹಿಡಿಸಿರ್ತಕ್ಕಂಥದ್ದು. ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 1 ಕೋಟಿ 90 ಲಕ್ಷ ರೂಪಾಯಿಯನ್ನು ಕತ್ತರಿ ಹಾಕಿರುವ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಈಗ ಬಂಧನ ಆಗಬೇಕಾಗಿದೆ. ಜೊತೆಗೆ ಅವರನ್ನು ಕೆಲಸದಿಂದ ಕೂಡ ಡಿಸ್ಮಿಸ್ ಮಾಡ್ಬೇಕಂತೇಳಿ ಈ ಒಂದು ನಾಯ್ಕಲ್ ಗ್ರಾಮದ ಜನರು ಈಗ ಒಂದು ಬೇಡಿಕೆ ಆಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಫೀಕ್ ಜೊತೆ ಪರಶುರಾಮ, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.